ಈ ಶಕ್ತಿ ಯೋಜನೆ ಕುರಿತಾಗಿ ಆಟೋ ಚಾಲಕರು ಮಾತನಾಡಿದ್ದಾರೆ. ರಾಜ್ಯಾದ್ಯಂತ ಏನನ್ನು ಹೇಳಿದ್ದಾರೆ ಆಟೋ ಚಾಲಕರು, ಬನ್ನಿ ಕೇಳೋಣ. ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೇ 20ಕ್ಕೆ 3 ವರ್ಷಗಳು ಕಳೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಯಿಂದ ಜನರಲ್ಲಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿರುವಂತದ್ದು. ಕೆಲವೊಂದು ಯೋಜನೆಗಳಿಂದ ಜನಸಾಮಾನ್ಯರಿಗೆ ಲಾಭ ಆದರೆ ಕೆಲವೊಂದು ವಲಯದವರಿಗೆ ನಷ್ಟ ಕೂಡ ಆಗಿರುವಂತದ್ದು. ಶಕ್ತಿ ಯೋಜನೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದವರು ಆಟೋ ವಲಯದವರು. ಯಾಕಂತ ಹೇಳಿದ್ರೆ ಆಟೋಗಳಿಗೆ ಜನರು ಹೋಗದೆ ಉಚಿತವಾಗಿ ಸಿಗುವಂತಹ ಬಸ್ಗಳಲ್ಲಿ ಸಂಚಾರ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಆಟೋದವರು ಕೂಡ ತೊಂದರೆ ಅನುಭವಿಸಿದ್ದಾರೆ. ಈ 3 ವರ್ಷ ಸಂಧಿಸ್ತ ಸಮಯದಲ್ಲಿ ಆಟೋದವರ ಅಭಿಪ್ರಾಯ ಯಾವ ರೀತಿಯಾಗಿದೆ ಎಂಬ ಮಾತನ್ನು ಕೇಳ್ತೀನಿ. ಸರ್ ನಮಸ್ತೆ. ಈಗ ಬೇರೆ ಬೇರೆ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ತು, ಶಕ್ತಿ ಯೋಜನೆ ಕೂಡ ಘೋಷಣೆ ಮಾಡ್ತು. ಈಗ ಶಕ್ತಿ ಯೋಜನೆ ಯಾವ್ದು ಯೋಜನೆಯಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗಿದೆಯಾ ಅಥವಾ ಏನೋ ಲಾಭ ಆಗಿದೆ? ಫುಲ್ ಎಫೆಕ್ಟ್ ಆಗಿದೆ. ಯಾಕಂದ್ರೆ ರಿಕ್ಷಾ ಹತ್ತುದಿಲ್ಲ ಯಾರು, ಎಲ್ಲಾ ಬಸ್ಸಿಗೆ ಹೋಗ್ಬಿಡ್ತಾರೆ. ಫ್ರೀ ಬಸ್ ಸಲುವಾಗಿ ಬಸ್ಸಿಗೆ ಹೋಗ್ಬಿಡ್ತಾರೆ. ಆಟೋದಾಗೆ ಏನು ಬಾಡಿಗೆ ಇಲ್ಲ, ಗೊತ್ತಾಯ್ತ್ರಿ. ಸಲ ನಮಗೆ ಫ್ರೀ ಶಕ್ತಿ ಯೋಜನೆ ಬಂದ್ ಮಾಡ್ಬೇಕು. ಅದು ನಮ್ಗೆ ಪ್ರಯೋಜನ ಇಲ್ಲ. ಸರ್ ಏನ್ ಹೇಳ್ತೀರಿ? ಇದು ಶಕ್ತಿ ಯೋಜನೆಯಿಂದ ಆಟೋ ಡ್ರೈವರ್ಗೆ ಮೂಲ ಸ್ತ್ರೀಯರಿಗೆ ಲಾಭ ಆಗಿರಬಹುದು, ಆದ್ರೆ ಆಟೋ ಡ್ರೈವರ್ಗೆ ಮೂಲ ಹೊಡೆತ. ಅದರಿಂದ ಯಾವ ರೀತಿಯಾಗಿ ತೊಂದರೆ ಆಯ್ತು? ಹೊಡೆತ ಅಂದ್ರೆ ಈಗ ಎಲ್ಲ ಬಸ್ನಲ್ಲಿ ಹೋಗಿ ಪ್ರಯಾಣ ಮಾಡಿಬಿಡ್ತಾರೆ. ಇಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಕಡಿಮೆ, ಅದರಿಂದ ಹೊಡೆತ ನಮಗೆ. ಅದೇ 3 ವರ್ಷ ಸರ್ಕಾರ 3 ವರ್ಷ ಆಗ್ತದೆ. ತಾವು ಕೂಡ ಮನವಿ ಮಾಡಿದ್ರಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ, ತಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಸರ್ಕಾರ ಇದುವರೆಗೂ ಮಾಡಲಿಲ್ಲ. 3 ವರ್ಷ ಮಾಡಲಿಲ್ಲ, ಇದುವರೆಗೂ ಮಾಡಲಿಲ್ಲ. ಅಲ್ಲ, ನಮ್ಮ ಆಟೋ ಡ್ರೈವರ್ ವಿಷಯನ ಗಣನೆ ತಕೊಳ್ಳೇ ಇಲ್ಲ ಅವರು. ನಮಗೆ ತೊಂದರೆ ಆಗ್ತಾ ಉಂಟು. ಏನ್ ಹೇಳ್ತೀರಿ? ಏನಿಲ್ಲ ಸರ್, ನಮ್ ನೋಡಿ ಗ್ಯಾಸ್ ರೇಟ್ ಎಲ್ಲ 120 ರೂಪಾಯಿ 1 ಲೀಟರ್ ಗ್ಯಾಸ್ಗೆ. ನಾವ್ ಹೆಂಗ್ ದಂಧೆ ಮಾಡ್ಕೊತೀವಿ? ಬಹಳ ಕಷ್ಟ ಇದೆ ಸರ್. ಜನ ಹತ್ತುದಿಲ್ಲ, ಯಾರು 10 ರೂಪಾಯಿ ಕೊಟ್ಟು ಜಾಸ್ತಿ ಕೊಡುದಿಲ್ಲ. ಇದರಿಂದ ಎಲ್ಲ ನಮ್ಗೆ ತೊಂದರೆ. ಆಟೋ ಡ್ರೈವರ್ಗೆ ಯಾವ್ದು ನೋಡಿ ಫ್ರೀ, ಯಾವ್ದು ಅವ್ನು ಫ್ರೀ ಕೊಡ್ತಾನೆ. ನಮ್ಮ ಆಟೋ ಡ್ರೈವರ್ಗೆ ಎಂತ ಉಂಟು ಈಗ? ನಮ್ಮ ಮಕ್ಕಳು ಮರಿ ಸಂಸಾರಕ್ಕೆ ಅವೇನ್ ದುಡ್ಡು ಕೊಡ್ತಾನೆ ಈಗ? ಬಹಳ ತೊಂದರೆ ಸರ್. ನಮ್ಗೊಂದು ಒಳ್ಳೆ ಮಾಡ್ಕೊಡ್ಬೇಕು. ಇವೆಷ್ಟು ನಾಗರಿಕರು ಹೇಳುವಂತ ಮಾತು. ಒಟ್ಟಿನಲ್ಲಿ ಶಕ್ತಿ ಯೋಜನೆಯಿಂದ ನಮ್ಮ ಆಟೋ ಚಾಲಕ ವಲಯದವರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆಯ ಉಚಿತ ಬಸ್, ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯನ್ನ ಮಾಡಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರೆ ಕಳೆದ ಹಲವಾರು. ಈ ಶಕ್ತಿ ಯೋಜನೆ ಕುರಿತಾಗಿ ಆಟೋ ಚಾಲಕರು ಮಾತನಾಡಿದ್ದಾರೆ. ರಾಜ್ಯಾದ್ಯಂತ ಏನನ್ನು ಹೇಳಿದ್ದಾರೆ ಆಟೋ ಚಾಲಕರು, ಬನ್ನಿ ಕೇಳೋಣ. ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೇ 20ಕ್ಕೆ 3 ವರ್ಷಗಳು ಕಳೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಯಿಂದ ಜನರಲ್ಲಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿರುವಂತದ್ದು. ಕೆಲವೊಂದು ಯೋಜನೆಗಳಿಂದ ಜನಸಾಮಾನ್ಯರಿಗೆ ಲಾಭ ಆದರೆ ಕೆಲವೊಂದು ವಲಯದವರಿಗೆ ನಷ್ಟ ಕೂಡ ಆಗಿರುವಂತದ್ದು. ಶಕ್ತಿ ಯೋಜನೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದವರು ಆಟೋ ವಲಯದವರು. ಯಾಕಂತ ಹೇಳಿದ್ರೆ ಆಟೋಗಳಿಗೆ ಜನರು ಹೋಗದೆ ಉಚಿತವಾಗಿ ಸಿಗುವಂತಹ ಬಸ್ಗಳಲ್ಲಿ ಸಂಚಾರ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಆಟೋದವರು ಕೂಡ ತೊಂದರೆ ಅನುಭವಿಸಿದ್ದಾರೆ. ಈ 3 ವರ್ಷ ಸಂಧಿಸ್ತ ಸಮಯದಲ್ಲಿ ಆಟೋದವರ ಅಭಿಪ್ರಾಯ ಯಾವ ರೀತಿಯಾಗಿದೆ ಎಂಬ ಮಾತನ್ನು ಕೇಳ್ತೀನಿ. ಸರ್ ನಮಸ್ತೆ. ಈಗ ಬೇರೆ ಬೇರೆ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ತು, ಶಕ್ತಿ ಯೋಜನೆ ಕೂಡ ಘೋಷಣೆ ಮಾಡ್ತು. ಈಗ ಶಕ್ತಿ ಯೋಜನೆ ಯಾವ್ದು ಯೋಜನೆಯಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗಿದೆಯಾ ಅಥವಾ ಏನೋ ಲಾಭ ಆಗಿದೆ? ಫುಲ್ ಎಫೆಕ್ಟ್ ಆಗಿದೆ. ಯಾಕಂದ್ರೆ ರಿಕ್ಷಾ ಹತ್ತುದಿಲ್ಲ ಯಾರು, ಎಲ್ಲಾ ಬಸ್ಸಿಗೆ ಹೋಗ್ಬಿಡ್ತಾರೆ. ಫ್ರೀ ಬಸ್ ಸಲುವಾಗಿ ಬಸ್ಸಿಗೆ ಹೋಗ್ಬಿಡ್ತಾರೆ. ಆಟೋದಾಗೆ ಏನು ಬಾಡಿಗೆ ಇಲ್ಲ, ಗೊತ್ತಾಯ್ತ್ರಿ. ಸಲ ನಮಗೆ ಫ್ರೀ ಶಕ್ತಿ ಯೋಜನೆ ಬಂದ್ ಮಾಡ್ಬೇಕು. ಅದು ನಮ್ಗೆ ಪ್ರಯೋಜನ ಇಲ್ಲ. ಸರ್ ಏನ್ ಹೇಳ್ತೀರಿ? ಇದು ಶಕ್ತಿ ಯೋಜನೆಯಿಂದ ಆಟೋ ಡ್ರೈವರ್ಗೆ ಮೂಲ ಸ್ತ್ರೀಯರಿಗೆ ಲಾಭ ಆಗಿರಬಹುದು, ಆದ್ರೆ ಆಟೋ ಡ್ರೈವರ್ಗೆ ಮೂಲ ಹೊಡೆತ. ಅದರಿಂದ ಯಾವ ರೀತಿಯಾಗಿ ತೊಂದರೆ ಆಯ್ತು? ಹೊಡೆತ ಅಂದ್ರೆ ಈಗ ಎಲ್ಲ ಬಸ್ನಲ್ಲಿ ಹೋಗಿ ಪ್ರಯಾಣ ಮಾಡಿಬಿಡ್ತಾರೆ. ಇಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಕಡಿಮೆ, ಅದರಿಂದ ಹೊಡೆತ ನಮಗೆ. ಅದೇ 3 ವರ್ಷ ಸರ್ಕಾರ 3 ವರ್ಷ ಆಗ್ತದೆ. ತಾವು ಕೂಡ ಮನವಿ ಮಾಡಿದ್ರಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ, ತಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಸರ್ಕಾರ ಇದುವರೆಗೂ ಮಾಡಲಿಲ್ಲ. 3 ವರ್ಷ ಮಾಡಲಿಲ್ಲ, ಇದುವರೆಗೂ ಮಾಡಲಿಲ್ಲ. ಅಲ್ಲ, ನಮ್ಮ ಆಟೋ ಡ್ರೈವರ್ ವಿಷಯನ ಗಣನೆ ತಕೊಳ್ಳೇ ಇಲ್ಲ ಅವರು. ನಮಗೆ ತೊಂದರೆ ಆಗ್ತಾ ಉಂಟು. ಏನ್ ಹೇಳ್ತೀರಿ? ಏನಿಲ್ಲ ಸರ್, ನಮ್ ನೋಡಿ ಗ್ಯಾಸ್ ರೇಟ್ ಎಲ್ಲ 120 ರೂಪಾಯಿ 1 ಲೀಟರ್ ಗ್ಯಾಸ್ಗೆ. ನಾವ್ ಹೆಂಗ್ ದಂಧೆ ಮಾಡ್ಕೊತೀವಿ? ಬಹಳ ಕಷ್ಟ ಇದೆ ಸರ್. ಜನ ಹತ್ತುದಿಲ್ಲ, ಯಾರು 10 ರೂಪಾಯಿ ಕೊಟ್ಟು ಜಾಸ್ತಿ ಕೊಡುದಿಲ್ಲ. ಇದರಿಂದ ಎಲ್ಲ ನಮ್ಗೆ ತೊಂದರೆ. ಆಟೋ ಡ್ರೈವರ್ಗೆ ಯಾವ್ದು ನೋಡಿ ಫ್ರೀ, ಯಾವ್ದು ಅವ್ನು ಫ್ರೀ ಕೊಡ್ತಾನೆ. ನಮ್ಮ ಆಟೋ ಡ್ರೈವರ್ಗೆ ಎಂತ ಉಂಟು ಈಗ? ನಮ್ಮ ಮಕ್ಕಳು ಮರಿ ಸಂಸಾರಕ್ಕೆ ಅವೇನ್ ದುಡ್ಡು ಕೊಡ್ತಾನೆ ಈಗ? ಬಹಳ ತೊಂದರೆ ಸರ್. ನಮ್ಗೊಂದು ಒಳ್ಳೆ ಮಾಡ್ಕೊಡ್ಬೇಕು. ಇವೆಷ್ಟು ನಾಗರಿಕರು ಹೇಳುವಂತ ಮಾತು. ಒಟ್ಟಿನಲ್ಲಿ ಶಕ್ತಿ ಯೋಜನೆಯಿಂದ ನಮ್ಮ ಆಟೋ ಚಾಲಕ ವಲಯದವರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆಯ ಉಚಿತ ಬಸ್, ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯನ್ನ ಮಾಡಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರೆ ಕಳೆದ ಹಲವಾರು. ಈ ಶಕ್ತಿ ಯೋಜನೆ ಕುರಿತಾಗಿ ಆಟೋ ಚಾಲಕರು ಮಾತನಾಡಿದ್ದಾರೆ. ರಾಜ್ಯಾದ್ಯಂತ ಏನನ್ನು ಹೇಳಿದ್ದಾರೆ ಆಟೋ ಚಾಲಕರು, ಬನ್ನಿ ಕೇಳೋಣ.
ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೇ 20ಕ್ಕೆ 3 ವರ್ಷಗಳು ಕಳೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಯಿಂದ ಜನ ಕೂಡ ಜನರಲ್ಲಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿರುವಂತದ್ದು. ಕೆಲವೊಂದು ಯೋಜನೆಗಳಿಂದ ಜನಸಾಮಾನ್ಯರಿಗೆ ಲಾಭ ಆದರೆ ಕೆಲವೊಂದು ವಲಯದವರಿಗೆ ನಷ್ಟ ಕೂಡ ಆಗಿರುವಂತದ್ದು. ಶಕ್ತಿ ಯೋಜನೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದವರು ಆಟೋ ವಲಯದವರು. ಯಾಕಂತ ಹೇಳಿದ್ರೆ ಆಟೋಗಳಿಗೆ ಜನರು ಹೋಗದೆ ಉಚಿತವಾಗಿ ಸಿಗುವಂತಹ ಬಸ್ಗಳಲ್ಲಿ ಸಂಚಾರ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಆಟೋದವರು ಕೂಡ ತೊಂದರೆ ಅನುಭವಿಸಿದ್ದಾರೆ. ಈ 3 ವರ್ಷ ಸಂಧಿಸ್ತ ಸಮಯದಲ್ಲಿ ಆಟೋದವರ ಅಭಿಪ್ರಾಯ ಯಾವ ರೀತಿಯಾಗಿದೆ ಎಂಬ ಮಾತನ್ನು ಕೇಳ್ತೀನಿ. ಸರ್ ನಮಸ್ತೆ. ಈಗ ಬೇರೆ ಬೇರೆ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ತು, ಶಕ್ತಿ ಯೋಜನೆ ಕೂಡ ಘೋಷಣೆ ಮಾಡ್ತು. ಈಗ ಶಕ್ತಿ ಯೋಜನೆ ಯಾವ್ದು ಯೋಜನೆಯಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗಿದೆಯಾ ಅಥವಾ ಏನೋ ಲಾಭ ಆಗಿದೆ? ಫುಲ್ ಎಫೆಕ್ಟ್ ಆಗಿದೆ. ಯಾಕಂದ್ರೆ ರಿಕ್ಷಾ ಹತ್ತುದಿಲ್ಲ ಯಾರು, ಎಲ್ಲಾ ಬಸ್ಸಿಗೆ ಹೋಗ್ಬಿಡ್ತಾರೆ. ಫ್ರೀ ಬಸ್ ಸಲುವಾಗಿ ಬಸ್ಸಿಗೆ ಹೋಗ್ಬಿಡ್ತಾರೆ. ಆಟೋದಾಗೆ ಏನು ಬಾಡಿಗೆ ಇಲ್ಲ, ಗೊತ್ತಾಯ್ತ್ರಿ. ಅದು ಸಲ ನಮಗೆ ಫ್ರೀ ಶಕ್ತಿ ಯೋಜನೆ ಬಂದ್ ಮಾಡ್ಬೇಕು. ಅದು ನಮ್ಗೆ ಪ್ರಯೋಜನ ಇಲ್ಲ. ಸರ್ ಏನ್ ಹೇಳ್ತೀರಿ? ಇದೇ ಶಕ್ತಿ ಯೋಜನೆಯಿಂದ ಆಟೋ ಡ್ರೈವರ್ಗೆ ಮೂಲ ಸ್ತ್ರೀಯರಿಗೆ ಲಾಭ ಆಗಿರಬಹುದು, ಆದ್ರೆ ಆಟೋ ಡ್ರೈವರ್ಗೆ ಮೂಲ ಹೊಡೆತ. ಅದರಿಂದ ಯಾವ ರೀತಿಯಾಗಿ ತೊಂದರೆ ಆಯ್ತು? ಹೊಡೆತ ಅಂದ್ರೆ ಈಗ ಎಲ್ಲ ಬಸ್ನಲ್ಲಿ ಹೋಗಿ ಪ್ರಯಾಣ ಮಾಡಿಬಿಡ್ತಾರೆ. ಇಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಕಡಿಮೆ, ಅದರಿಂದ ಹೊಡೆತ ನಮಗೆ. ಅದೇ 3 ವರ್ಷ ಸರ್ಕಾರ 3 ವರ್ಷ ಆಗ್ತದೆ. ತಾವು ಕೂಡ ಮನವಿ ಮಾಡಿದ್ರಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ, ತಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಸರ್ಕಾರ ಇದುವರೆಗೂ ಮಾಡಲಿಲ್ಲ. 3 ವರ್ಷ ಮಾಡಲಿಲ್ಲ, ಇದುವರೆಗೂ ಮಾಡಲಿಲ್ಲ. ಅಲ್ಲ, ನಮ್ಮ ಆಟೋ ಡ್ರೈವರ್ ವಿಷಯನ ಗಣನೆ ತಕೊಳ್ಳೇ ಇಲ್ಲ ಅವರು. ನಮಗೆ ತೊಂದರೆ ಆಗ್ತಾ ಉಂಟು. ಏನ್ ಹೇಳ್ತೀರಿ? ಏನಿಲ್ಲ ಸರ್, ನಮ್ ನೋಡಿ ಗ್ಯಾಸ್ ರೇಟ್ ಎಲ್ಲ 120 ರೂಪಾಯಿ 1 ಲೀಟರ್ ಗ್ಯಾಸ್ಗೆ. ನಾವ್ ಹೆಂಗ್ ದಂಧೆ ಮಾಡ್ಕೊತೀವಿ? ಬಹಳ ಕಷ್ಟ ಇದೆ ಸರ್. ಜನ ಹತ್ತುದಿಲ್ಲ. ಯಾರು 10 ರೂಪಾಯಿ ಕೊಟ್ಟು ಜಾಸ್ತಿ ಕೊಡುದಿಲ್ಲ. ಇದರಿಂದ ಎಲ್ಲ ನಮ್ಗೆ ತೊಂದರೆ. ಅದು ಆಟೋ ಡ್ರೈವರ್ಗೆ ಯಾವ್ದು ನೋಡಿ ಫ್ರೀ, ಯಾವ್ದು ಅವ್ನು ಫ್ರೀ ಕೊಡ್ತಾನೆ. ನಮ್ಮ ಆಟೋ ಡ್ರೈವರ್ ಎಂತ ಉಂಟೀಗ? ನಮ್ಮ ಮಕ್ಕಳು ಮರಿ ಸಂಸಾರ್ಗೆ ಅವನೇನು ದುಡ್ಡು ಕೊಡ್ತಾನೆ ಈಗ? ಬಹಳ ತೊಂದರೆ ಸರ್. ನಮ್ಗೊಂದು ಒಳ್ಳೆ ಮಾಡ್ಕೊಡ್ಬೇಕು. ಇವೆಷ್ಟು ನಾಗರಿಕರು ಹೇಳುವಂತ ಮಾತು. ಒಟ್ಟಿನಲ್ಲಿ ಶಕ್ತಿ ಯೋಜನೆಯಿಂದ ನಮ್ಮ ಆಟೋ ಚಾಲಕ ವಲಯದವರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆಯ ಉಚಿತ ಬಸ್, ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯನ್ನ ಮಾಡಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ ಹಲವಾರು. ಈ ಶಕ್ತಿ ಯೋಜನೆ ಕುರಿತಾಗಿ ಆಟೋ ಚಾಲಕರು ಮಾತನಾಡಿದ್ದಾರೆ ರಾಜ್ಯಾದ್ಯಂತ. ಏನನ್ನು ಹೇಳಿದ್ದಾರೆ ಆಟೋ ಚಾಲಕರು? ಬನ್ನಿ ಕೇಳೋಣ. ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೇ 20ಕ್ಕೆ 3 ವರ್ಷಗಳು ಕಳೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಯಿಂದ ಜನ ಕೂಡ ಜನರಲ್ಲಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿರುವಂತದ್ದು. ಕೆಲವೊಂದು ಯೋಜನೆಗಳಿಂದ ಜನಸಾಮಾನ್ಯರಿಗೆ ಲಾಭ ಆದರೆ ಕೆಲವೊಂದು ವಲಯದವರಿಗೆ ನಷ್ಟ ಕೂಡ ಆಗಿರುವಂತದ್ದು. ಶಕ್ತಿ ಯೋಜನೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದವರು ಆಟೋ ವಲಯದವರು. ಯಾಕಂತ ಹೇಳಿದ್ರೆ ಆಟೋಗಳಿಗೆ ಜನರು ಹೋಗದೆ ಉಚಿತವಾಗಿ ಸಿಗುವಂತಹ ಬಸ್ಗಳಲ್ಲಿ ಸಂಚಾರ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಆಟೋದವರು ಕೂಡ ತೊಂದರೆ ಅನುಭವಿಸಿದ್ದಾರೆ. ಈ 3 ವರ್ಷ ಸಂಧಿಸ್ತ ಸಮಯದಲ್ಲಿ ಆಟೋದವರ ಅಭಿಪ್ರಾಯ ಯಾವ ರೀತಿಯಾಗಿದೆ ಎಂಬ ಮಾತನ್ನು ಕೇಳ್ತೀನಿ. ಸರ್ ನಮಸ್ತೆ. ಈಗ ಬೇರೆ ಬೇರೆ ಸರ್ಕಾರ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ತು, ಶಕ್ತಿ ಯೋಜನೆ ಕೂಡ ಘೋಷಣೆ ಮಾಡ್ತು. ಈಗ ಶಕ್ತಿ ಯೋಜನೆ ಯಾವ್ದು ಯೋಜನೆಯಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗಿದೆಯಾ ಅಥವಾ ಏನೋ ಲಾಭ ಆಗಿದೆ? ಫುಲ್ ಎಫೆಕ್ಟ್ ಆಗಿದೆ. ಯಾಕಂದ್ರೆ ರಿಕ್ಷಾ ಹತ್ತುದಿಲ್ಲ ಯಾರು, ಎಲ್ಲಾ ಬಸ್ಸಿಗೆ ಹೋಗ್ಬಿಡ್ತಾರೆ. ಫ್ರೀ ಬಸ್ ಸಲುವಾಗಿ ಬಸ್ಸಿಗೆ ಹೋಗ್ಬಿಡ್ತಾರೆ. ಆಟೋದಾಗೆ ಏನು ಬಾಡಿಗೆ ಇಲ್ಲ, ಗೊತ್ತಾಯ್ತ್ರಿ. ಅದು ಸಲ ನಮಗೆ ಫ್ರೀ ಶಕ್ತಿ ಯೋಜನೆ ಬಂದ್ ಮಾಡ್ಬೇಕು. ಅದು ನಮ್ಗೆ ಪ್ರಯೋಜನ ಇಲ್ಲ. ಸರ್ ಏನ್ ಹೇಳ್ತೀರಿ? ಇದೇ ಶಕ್ತಿ ಯೋಜನೆಯಿಂದ ಆಟೋ ಡ್ರೈವರ್ಗೆ ಮೂಲ ಸ್ತ್ರೀಯರಿಗೆ ಲಾಭ ಆಗಿರಬಹುದು, ಆದ್ರೆ ಆಟೋ ಡ್ರೈವರ್ಗೆ ಮೂಲ ಹೊಡೆತ. ಅದರಿಂದ ಯಾವ ರೀತಿಯಾಗಿ ತೊಂದರೆ ಆಯ್ತು? ಹೊಡೆತ ಅಂದ್ರೆ ಈಗ ಎಲ್ಲ ಬಸ್ನಲ್ಲಿ ಹೋಗಿ ಪ್ರಯಾಣ ಮಾಡಿಬಿಡ್ತಾರೆ. ಇಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡುವವರ ಸಂಖ್ಯೆ ಕಡಿಮೆ, ಅದರಿಂದ ಹೊಡೆತ ನಮಗೆ. ಅದೇ 3 ವರ್ಷ ಸರ್ಕಾರ 3 ವರ್ಷ ಆಗ್ತದೆ. ತಾವು ಕೂಡ ಮನವಿ ಮಾಡಿದ್ರಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ, ತಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಸರ್ಕಾರ ಇದುವರೆಗೂ ಮಾಡಲಿಲ್ಲ. 3 ವರ್ಷ ಮಾಡಲಿಲ್ಲ, ಇದುವರೆಗೂ ಮಾಡಲಿಲ್ಲ. ಅಲ್ಲ, ನಮ್ಮ ಆಟೋ ಡ್ರೈವರ್ ವಿಷಯನ ಗಣನೆ ತಕೊಳ್ಳೇ ಇಲ್ಲ ಅವರು. ನಮಗೆ ತೊಂದರೆ ಆಗ್ತಾ ಉಂಟು. ಏನ್ ಹೇಳ್ತೀರಿ? ಏನಿಲ್ಲ ಸರ್, ನಮ್ ನೋಡಿ ಗ್ಯಾಸ್ ರೇಟ್ ಎಲ್ಲ 120 ರೂಪಾಯಿ 1 ಲೀಟರ್ ಗ್ಯಾಸ್ಗೆ. ನಾವ್ ಹೆಂಗ್ ದಂಧೆ ಮಾಡ್ಕೊತೀವಿ? ಬಹಳ ಕಷ್ಟ ಇದೆ ಸರ್. ಜನ ಹತ್ತುದಿಲ್ಲ. ಯಾರು 10 ರೂಪಾಯಿ ಕೊಟ್ಟು ಜಾಸ್ತಿ ಕೊಡುದಿಲ್ಲ. ಇದರಿಂದ ಎಲ್ಲ ನಮ್ಗೆ ತೊಂದರೆ. ಅದು ಆಟೋ ಡ್ರೈವರ್ಗೆ ಯಾವ್ದು ನೋಡಿ ಫ್ರೀ, ಯಾವ್ದು ಅವ್ನು ಫ್ರೀ ಕೊಡ್ತಾನೆ. ನಮ್ಮ ಆಟೋ ಡ್ರೈವರ್ ಎಂತ ಉಂಟೀಗ? ನಮ್ಮ ಮಕ್ಕಳು ಮರಿ ಸಂಸಾರ್ಗೆ ಅವನೇನು ದುಡ್ಡು ಕೊಡ್ತಾನೆ ಈಗ? ಬಹಳ ತೊಂದರೆ ಸರ್. ನಮ್ಗೊಂದು ಒಳ್ಳೆ ಮಾಡ್ಕೊಡ್ಬೇಕು. ಇವೆಷ್ಟು ನಾಗರಿಕರು ಹೇಳುವಂತ ಮಾತು. ಒಟ್ಟಿನಲ್ಲಿ ಶಕ್ತಿ ಯೋಜನೆಯಿಂದ ನಮ್ಮ ಆಟೋ ಚಾಲಕ ವಲಯದವರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆಯ ಉಚಿತ ಬಸ್, ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯನ್ನ ಮಾಡಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ ಹಲವಾರು